ಇಸ್ರೇಲ್ ಮತ್ತೆ ಇರಾನ್ ನಡುವೆ ಈಗ ಸಂಘರ್ಷ ತೀವ್ರಗೊಂಡಿದೆ. ಕ್ಷಿಪಣಿ ದಾಳಿ, ಎರಡೂ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಕ್ಷಿಪಣಿ ದಾಳಿ. ಈಗ ಇಸ್ರೇಲ್ನ 7 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಈಗ ಆ ಕ್ಷಿಪಣಿ ಭೇದಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಟೆಲ್ ಅವೀವ್ ಸೇರಿದಂತೆ ಪ್ರಮುಖ ನಗರದ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಪ್ರತಿಕಾರದ ದಾಳಿ ಕೂಡ ಈಗ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸೇನಾ ಕೇಂದ್ರ, ಕಚೇರಿ, ಸೇನಾ ನೆಲೆ ಮತ್ತು ಪರಮಾಣು ಘಟಕ ಇದನ್ನೇ ಗುರಿಯಾಗಿಸಿಕೊಂಡು ನಡೆದಂತಹ ದಾಳಿ. ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಇರಾನ್ ಕೂಡ ನಡೆಸ್ತಾ ಇದೆ. ಇಸ್ರೇಲು ಕೂಡ ನಡೆಸಿತು. ಈಗ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಪ್ರಮುಖ ನಗರ ಟೆಲ್ ಅವೀವ್ ಸೇರಿದಂತೆ ಅನೇಕ ನಗರಗಳು, ಜೊತೆಗೆ 7 ನಾಗರಿಕರು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಸಹಜವಾಗಿ ಇರಾನ್ನಲ್ಲಿ ಈಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಇಂಧನ ಪೂರೈಕೆ ಆಗುತ್ತೆ, ಇಂಧನ ರಫ್ತಾಗ್ತದೆ. ಈ ಥರ ಒಂದು ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಏರಿಕೆ ಆಗುವಂತಹ ಸಾಧ್ಯತೆ ಒಂದು ಕಡೆ ಇದೆ. ಯಾಕಂದರೆ ಈ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಇರಾನ್ ಹಮಾಸ್ನವರಿಗೆ ಸಪೋರ್ಟ್ ಮಾಡಿದ್ರಾ ಅಥವಾ ಇಸ್ರೇಲ್ಗೆ ಈ ಥರ ಅವ್ರ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಕಾರಣ ಏನು? ಇನ್ನೊಂದು ಕಡೆ ಈಗ ವಿಶ್ವಸಂಸ್ಥೆಯಲ್ಲೇ ಒಂದು ನಿಯಮ ಇದೆ, ಅಣುಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಾರ್ದು ಅಂತ. ಆದರೆ ಇಲ್ಲಿ ಅಣುಸ್ಥಾವರಗಳನ್ನೇ ಗುರಿಯಾಗಿಸಿಕೊಂಡು ನಡೀತಾ ಇರುವಂತಹ ದಾಳಿಯಿಂದ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಯಾಕಂದರೆ ಈ 2 ರಾಷ್ಟ್ರಗಳ ವಾರ್ ಬೇರೆ ರಾಷ್ಟ್ರಕ್ಕೂ ಎಫೆಕ್ಟ್ ಆಗುತ್ತೆ. ಅಮೆರಿಕ, ಫ್ರಾನ್ಸ್, ಬ್ರಿಟನ್ಗೂ ಇರಾನ್ ಈಗ ವಾರ್ನಿಂಗ್ ಕೊಟ್ಟಿದೆ. ಇಸ್ರೇಲ್ಗೆ ಬೆಂಬಲ ನೀಡಿದರೆ ನಿಮ್ಮ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಈಗ ಅಮೆರಿಕ ಸೇರಿದಂತೆ ಬೇರೆ ರಾಷ್ಟ್ರಗಳಿಗೆ ವಾರ್ನ್ ಮಾಡಿದೆ. ಏರ್ ಬೇಸ್ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನ್ ಈಗ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಈ 3 ರಾಷ್ಟ್ರಗಳಿಗೂ ಇರಾನ್ ಈಗ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಇಸ್ರೇಲ್ಗೆ ನೀವು ಬೆಂಬಲ ನೀಡಿದರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ. ಯಾಕಂದರೆ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ. ಈ ಒಂದು ಪುಟ್ಟ ರಾಷ್ಟ್ರದ ಸುತ್ತಮುತ್ತ ಇರುವಂತಹ ಅನೇಕ ಶತ್ರು ರಾಷ್ಟ್ರಗಳಿಗೆ ತನ್ನ ತಾಕತ್ ಏನು ಅನ್ನುವಂಥದ್ದು ಶಸ್ತ್ರಾಸ್ತ್ರಗಳ ಮೂಲಕವೇ ತೋರಿಸ್ತಾ ಇದೆ. ಯಾಕಂದರೆ ಇಸ್ರೇಲ್ನಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಸ್ವ ಇಚ್ಛೆಯಿಂದ ಮಿಲಿಟ್ರಿಗೆ ಹೋಗಿ ಸೇರ್ಕೊಳ್ತಾರೆ, ಬೇರೆ ರಾಷ್ಟ್ರಗಳ ಥರ ಅಲ್ಲ. ಯಾಕೆಂದರೆ ಅವರು ಕೃಷಿಯಲ್ಲೂ ಸಾಕಷ್ಟು ಮುಂದುವರೆದಿದ್ದಾರೆ. ಮತ್ತೊಂದು ಕಡೆ ಈ ಯುದ್ಧದ ಸಲಕರಣೆಗಳನ್ನು ತಯಾರು ಮಾಡೋದ್ರಲ್ಲೂ ಸಾಕಷ್ಟು ಮುಂದುವರೆದಿದ್ದಾರೆ. ಯಾಕಂದರೆ ಭಾರತದ ಜೊತೆ ತುಂಬ ಒಂದು ಸ್ನೇಹವನ್ನು ಚೆನ್ನಾಗೇ ಅದು ಬೆಸ್ತಿದೆ ಇಸ್ರೇಲು. ಅದ್ರ ಜೊತೆಗೆ ಕೃಷಿ ಇರ್ಬೋದು ಅಥವಾ ಅಲ್ಲಿಯ ಎಜುಕೇಷನ್ ಇರ್ಬೋದು ಮತ್ತು ಈ ಮಿಲಿಟ್ರಿ ಸಿಸ್ಟಮ್ ಇರ್ಬೋದು, ಎಲ್ಲವೂ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಮತ್ತೊಂದು ಕಡೆ ಭಾರತಕ್ಕೂ ಅನೇಕ ಕ್ಷಿಪಣಿಗಳನ್ನು ಅದು ರಫ್ತು ಮಾಡುತ್ತೆ. ಮತ್ತು ಭಾರತದ ಜೊತೆ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ನಾವು ಆಪರೇಷನ್ ಸಿಂಧೂರ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿತ್ತು, ರಷ್ಯಾವೂ ನಿಂತ್ಕೊಂಡಿತ್ತು. ಆದರೆ ರಷ್ಯಾ ನಮ್ಮ ಜೊತೆ ಚೆನ್ನಾಗಿದೆ, ಆದರೆ ಈಗ ಅದು ಇರಾನ್ ಸಪೋರ್ಟಿಗೆ ನಿಂತಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಅಮೇರಿಕ ಇವತ್ತು ಇಸ್ರೇಲ್ ಪರವಾಗಿ ನಿಂತಿದೆ. ಅಮೇರಿಕ, ಫ್ರಾನ್ಸ್, ಬ್ರಿಟನ್ಗೆ ಇರಾನ್ ಈಗ ಸ್ವಲ್ಪ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನೀವು ಇಸ್ರೇಲಿಗೆ ಸಪೋರ್ಟ್ ಕೊಟ್ಟರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂತಹ ಒಂದು ಯುದ್ಧದ ಕಾರ್ಮೋಡ ಇದೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರಗೊಳ್ತಾ ಇದೆ. ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ಈಗ ಅಟ್ಯಾಕ್ ಮಾಡಿದೆ. ಅಲ್ಲಿಯ ಮೂಲ ಬಂಡವಾಳವೇ ತೈಲ. ಇರಾನ್ನಲ್ಲಿ ಬಂದರು ನಗರಿ ಹೈಫಾ ಸೇರಿದಂತೆ ಹಲವೆಡೆ ದಾಳಿಯನ್ನ ಇಸ್ರೇಲ್ ಕೂಡ ಮಾಡಿದೆ. ರಾಜಧಾನಿ ಟೆಹರಾನನ್ನೇ ಗುರಿಯಾಗಿಸಿಕೊಂಡು ನಡೆದಿರುವಂತಹ ಅಟ್ಯಾಕ್ ಅದು. ಇರಾನ್ನ ಮತ್ತಷ್ಟು ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ. ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ಈಗ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಆಗಿದ್ರೂ ಕೂಡ ತನ್ನ ಶಕ್ತಿ ಏನು ಅಂತ ಜಗತ್ತಿಗೆ ಇವತ್ತು ತೋರಿಸ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಈಗ ಸಂಘರ್ಷ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಇರಾನ್ನ ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನು ಮಾಡ್ತಾ ಇದೆ. ಜೊತೆಗೆ ಈ ದಾಳಿಯಿಂದ ಸುಮಾರು ನಾಗರಿಕರು ಕೂಡ ಈಗ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಇಸ್ರೇಲ್ನ 7 ನಾಗರಿಕರು ಸಾವನ್ನಪ್ಪಿರೋ ಹಾಗೆಯೇ ಇರಾನ್ನ ನಾಗರಿಕರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಈಗ ಬಂಕರ್ನಲ್ಲೆಲ್ಲ ಜನರನ್ನ ಇವಾಗ ಅಡಗಿಸಿ ಕೂರಿಸಿದ್ದಾರೆ. ಜೊತೆಗೆ ಜೀವ ಭಯ ಒಂದು ಕಡೆ ಎದುರಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇಸ್ರೇಲ್ ಮತ್ತು ಇರಾನ್ ಈ 2 ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ ಮತ್ತು 2 ರಾಷ್ಟ್ರಗಳಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಯಾಕಂದರೆ ಇರಾನು ಸಾಕಷ್ಟು ಸ್ಟ್ರಾಂಗ್ ಆಗಿರುವಂತಹ ರಾಷ್ಟ್ರವೇ, ಜೊತೆಗೆ ಇಸ್ರೇಲ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇರಾನ್ಗೆ ಒಂದು ದೊಡ್ಡ ಒಂದು ಆದಾಯದ ಮೂಲ ಅಂದರೆ ಅದೊಂದು ಇಂಧನ ಇರ್ಬೋದು. ಈ ಇಂಧನದಿಂದ ಅನೇಕ ಆದಾಯಗಳು ಹರಿದು ಬರ್ತದೆ. ಇಂತಹ ಆದಾಯ ಹರಿದು ಬರುವಂತಹ ಅಣುಸ್ಥಾವರಕ್ಕೆ ಇಂಧನ ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಈಗ ಇಸ್ರೇಲ್ ದಾಳಿ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಬೋದೇನೆ. ಯಾಕಂದರೆ ಇಸ್ರೇಲ್ ಹಮಾಸ್ ನಡುವೆ ವರ್ಷಾನುಗಟ್ಟಲೆ ಯುದ್ಧ ನಡೀತಾನೆ ಇದೆ.
ರಷ್ಯಾ ಉಕ್ರೇನ್ ನಡುವೆ ವರ್ಷಾನುಗಟ್ಟಲೆ ಯುದ್ಧ ನಡೀತಾನೆ ಇದೆ. ಆದರೆ ವಿಶ್ವ ಮಟ್ಟದಲ್ಲಿ ಸಾಕಷ್ಟು ಥರ ಅರಾಜಕತೆ ಎದುರಾಗ್ತಾ ಇದೆ, ಅಶಾಂತಿ ಎದುರಾಗ್ತಾ ಇದೆ. ಅನೇಕ ರಾಷ್ಟ್ರಗಳು ಇವತ್ತು ಅವ್ರ ಸಪೋರ್ಟಿಗೆ ಬಂದರೂ ಕೂಡ ಯುದ್ಧದಿಂದ ಫೈನಲಿ ಸಿಗುವಂಥದ್ದು ಏನೂ ಇಲ್ಲ ಅನ್ನೋಂಥದ್ದು ಎರಡೂ ರಾಷ್ಟ್ರಗಳಿಗೆ ಚೆನ್ನಾಗೇ ಗೊತ್ತಿದೆ. ಸಾವು ನೋವುಗಳು ಸಂಭವಿಸ್ತವೆ, ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶ ಆಗಿ ಹೋಗುತ್ತೆ, ಬಿಟ್ಟರೆ ಇದರಿಂದ ಏನು ಕೂಡ ಸಿಗಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೂ ಕೂಡ ಇಲ್ಲಿ ತಮ್ಮ ತಾಕತ್ತೇನು ಅನ್ನೋಂಥದ್ದು ಎರಡೂ ರಾಷ್ಟ್ರಗಳು ತೋರಿಸ್ತಾ ಇದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಈಗ ಟೆಹ್ರಾನ್ ನಗರ ತತ್ತರಿಸಿ ಹೋಗಿದೆ. ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ಇಸ್ರೇಲ್ ಮಾಡ್ತಾನೇ ಇದೆ. ಇನ್ನು ಇರಾನ್ನಲ್ಲಿ ಎಲ್ಲ ಏರ್ಪೋರ್ಟ್ಗಳು ಈಗ ಕ್ಲೋಸ್ ಆಗಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಈಗ ಟೆಹ್ರಾನ್ ನಗರ ತತ್ತರಿಸಿ ಹೋಗಿದೆ. ಒಂದು ಕಡೆ ಇಸ್ರೇಲ್ ಏನು ಸುಮ್ಮನೆ ಕೂತಿಲ್ಲ, ನಿರಂತರವಾಗಿ ಕ್ಷಿಪಣಿ ದಾಳಿ ಮಾಡ್ತಾನೆ ಇದೆ. ಈ ನಿರಂತರವಾದ ಕ್ಷಿಪಣಿ ದಾಳಿಯಿಂದ ಒಂದು ಕಡೆ ಇವಾಗ ಇರಾನ್ ಕೂಡ ಈಗ ಪತ್ರಗುಟ್ಟಿ ಹೋಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಬೆಂಕಿಯ ಕೆನ್ನಾಲಿಗೆ ಸುತ್ತಲೂ ಹೊಗೆ ಆವರಿಸಿದೆ. ಜೊತೆಗೆ ಕಟ್ಟಡಗಳೆಲ್ಲ ಧ್ವಂಸವಾಗಿ ಹೋಗಿದ್ದಾವೆ. ಇಂಧನ ತೈಲ ಘಟಕವನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡಿರುವಂತಹ ದಾಳಿ, ಅದ್ರ ಜೊತೆಗೆ ಇಸ್ರೇಲ್ ಮೇಲೂ ಕೂಡ ಅನೇಕ ಪ್ರಮುಖ ನಗರಗಳು, ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿ ಮಾಡಿದೆ. ಈಗ ಸಾವು ನೋವುಗಳು ಸಾಕಷ್ಟು ಸಂಭವಿಸಿದ್ದಾವೆ. ಒಂದು ಕಡೆ ಇರಾನ್ ಹಮಾಸಿಗೆ ಈ ಹಿಂದೆ ಅವ್ರ ಬೆಂಬಲಕ್ಕೆ ನಿಂತಿತ್ತು ಅಂತ ಒಂದು ಕಡೆ ಇಸ್ರೇಲ್ಗೂ ಎಲ್ಲೋ ಒಂದು ಕಡೆ ಇರಾನ್ ಮೇಲೆ ಕೋಪ, ಆ ಒಂದು ಕೋಪ ಇವಾಗ ಬೇರೆ ರೂಪವನ್ನು ಪಡ್ಕೊಂಡಿದೆ. ನಿರಂತರವಾಗಿ ಕ್ಷಿಪಣಿ ದಾಳಿಗಳು ಎರಡೂ ರಾಷ್ಟ್ರಗಳು ಕೂಡ ಮಾಡ್ತಾ ಇದ್ದಾವೆ. ಈ ಎರಡೂ ರಾಷ್ಟ್ರಗಳ ಒಂದು ದ್ವೇಷ ಈಗ ಬೆಂಕಿಯ ಕೆನ್ನಾಲಿಗೆಗೆ ಸಾಕ್ಷಿ ಆಗ್ತಾ ಇದೆ.